ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬಿಜೆಪಿ ಮಾಜಿ ಕಾರ್ಪೊರೇಟರ್ ಬಾಲಾಜಿ ಸಿಂಗ್ ಇವತ್ತು ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡಿದ್ದಾರೆ. ಪೌರ ಕಾರ್ಮಿಕರಿಗೆ ಮಹಿಳೆಯರಿಗೆ ಸೀರೆ ಕೊಡುವ ಮೂಲಕ ಹುಟ್ಟುಹಬ್ಬಕ್ಕೆ ಮೆರುಗು ತಂದಿದ್ದಾರೆ. ಯಲಚೇನಹಳ್ಳಿ ವಾರ್ಡ್ ಅನ್ನ ಡೆವಲಪ್ ಮಾಡಿ ಜನಸಾಮಾನ್ಯರ ಸಮಸ್ಯೆಯನ್ನ ಸಾಲ್ವ್ ಮಾಡೋದೇ ನನ್ನ ಉದ್ದೇಶ ಅಂತ ಹೇಳಿದ್ದಾರೆ. ಇವರು ನಮ್ಮ ಪ್ರತಿನಿಧಿ ಭವ್ಯ ಸುನಿಲ್ ಜೊತೆ ಮಾತುಕತೆ ನಡೆಸಿದ್ದಾರೆ. ಬನ್ನಿ ನೋಡೋಣ. ಯಲಚೇನಹಳ್ಳಿಯ ಬಿಜೆಪಿಯ ಮಾಜಿ ಕಾರ್ಪೊರೇಟರ್ ಬಾಲಾಜಿ ಸಿಂಗ್ ಅವರು ಇವತ್ತು ಬರ್ತ್ಡೇನ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಈಗಾಗಲೇ ಅವರ ವಾರ್ಡ್ನ ಬಹಳಷ್ಟು ಜನರು ಬಂದು ಅವರಿಗೆ ಶುಭಾಶಯವನ್ನು ಕೂಡ ಕೋರ್ತಾ ಇರುವಂಥದ್ದು. ಹಾಗೆಯೇ MLA ಕೂಡ ಈಗಾಗಲೇ ಬಂದು ಶುಭಾಶಯ ಕೋರಿದ್ದಾರೆ. ಸೊ ನಮ್ಮ ಜೊತೆ ಮಾತಾಡೋದಕ್ಕೆ ಬಾಲಾಜಿ ಸಿಂಗ್ ಅವರಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡುವ. ನಿಜಕ್ಕೂ ಕೂಡ ಖುಷಿ ಆಗುತ್ತೆ ಸರ್. ಈಗ ಒಂದು ಕಡೆ ಎಲೆಕ್ಷನ್ ನಡೆದೇ ಇದ್ರೂ ಕೂಡ ಜನಗಳು ಬಂದು ನಿಮಗೆ ವಿಶ್ವಾಸನ ಸಲ್ಲಿಸ್ತಾ ಇದ್ದಾರೆ, ಅಂದರೆ ನಿಮ್ಮ ಸೇವೆಯನ್ನು ಇಲ್ಲಿ ಗುರುತಿಸ್ತಾ ಇದ್ದಾರೆ. ಎಷ್ಟು ಖುಷಿ ಆಗ್ತಿದೆ. ಅದು ನಿಮ್ಮ ಬರ್ತ್ಡೇ ದಿವಸ ಸದ್ಯ ನಾವು ದೃಶ್ಯದಲ್ಲಿ ಕೂಡ ನೋಡ್ತಾ ಇದ್ದೀವಿ. ಎಷ್ಟೋ ಜನ ಬಂದು ನಿಮಗೆ ಶುಭಾಶಯ ಕೊಡ್ತಾ ಇದ್ದಾರೆ. ಏನು ಹೇಳೋಕೆ ಇಷ್ಟಪಡ್ತೀರಾ ಸರ್? ಮೇಡಮ್, ಈಗ ಜನಗಳ ಪ್ರೀತಿ ಮುಂದೆ ನಾವು ಯಾವುದೂ ಬೆಲೆ ಕಟ್ಟಕ್ಕಾಗಲ್ಲ. ಆ ಜನ ಪ್ರೀತಿಯಿಂದ ಇರೋದಕ್ಕೇ ನಾವು ಒಬ್ಬ ಲೀಡರ್ ಆಗಬೇಕು ಅಂತ ಹೇಳಿದ್ರೆ ಜನ ಪ್ರೀತಿ ಇಲ್ಲ ಅಂತ ಹೇಳಿದ್ರೆ ಏನು ಮಾಡೋಕ್ಕಾಗಲ್ಲ. ಅವ್ರ ಪ್ರೀತಿಯಿಂದ ಇವತ್ತು ನನ್ನನ್ನು ಈ ಮಟ್ಟಿಗೆ ಬೆಳೆಸಿದ್ದಾರೆ. ಅವರ ಪ್ರೀತಿಗೆ ನಾನು ಸದಾ ಚಿರಋಣಿಯಾಗಿರ್ತೀನಿ. ಅವ್ರ ಸೇವೆಗೆ ಸದಾ ಸಿದ್ಧವಾಗಿರ್ತೀವಿ. ಯಾವುದೇ ರೀತಿ ಸೇವೆ ಆಗಿರ್ಬೋದು, ನಮ್ಮ ವಾರ್ಡಿನಾಗಲಿ ನಮ್ಮ ಜನಗಳ ಸೇವೆಗೆ ಯಾವುದೇ ರೀತಿ ಸದಾ ಸಿದ್ಧವಾಗಿರ್ತೀವಿ. ಯಲಚೇನಹಳ್ಳಿ ವಾರ್ಡ್ ಹೇಗಿದೆ ಸರ್? ಯಾಕಂದರೆ ಪ್ರತಿಯೊಂದು ವಾರ್ಡ್ಗಳಲ್ಲಿ ಕೂಡ ಸಮಸ್ಯೆಗಳಿರುವಂಥದ್ದು. ಬಟ್ ಈ ಜನರನ್ನು ನೋಡುವಾಗ ಎಷ್ಟು ನಿಮ್ಮನ್ನಾಗಿರ್ಬೋದು, ನಿಮ್ಮ ಮಗಳನ್ನಾಗಿರ್ಬೋದು ಎಷ್ಟು ಪ್ರೀತಿಯಿಂದ ನೋಡ್ತಾ ಇದ್ದಾರೆ ಅನ್ನೋದು ಇವತ್ತೇ ಸಾಕ್ಷಿ ಅಂತ ಹೇಳ್ಬೋದು. ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಮೇಡಮ್, ಇಲ್ಲಿ ನಮ್ಮ ಶಾಸಕರ ಸಹಾಯ, ನಮ್ಮ ಶಾಸಕರ ಅನುದಾನ ಇಲ್ಲದಿದ್ದರೆ ನಾವೇನು ಮಾಡೋಕ್ಕಾಗ್ತದೆ. ಶಾಸಕರಾಗಲಿ ನಮ್ಮ MP ಅವರಾಗಲಿ ನಮ್ಮ ವಾರ್ಡಿಗೆ ಏನೇ ಸಮಸ್ಯೆ ಇದೆ ಅಂತ ಹೇಳಿದ್ರೆ ಇಮ್ಮಿಡಿಯೇಟಾಗಿ ಅವರು ರೆಸ್ಪಾಂಡ್ ಮಾಡ್ತಾರೆ. ಯಾವುದೇ ಕಾಮಗಾರಿ ಆಗಬೇಕು ಅಂತ ಹೇಳಿದ್ರೆ, ದುಡ್ಡು ಬೇಕು ಅಂತ ಹೇಳಿದ್ರೆ ಇಮ್ಮಿಡಿಯೇಟಾಗಿ ಕೊಡ್ತಾರೆ. ಸೊ ಹಾಗಾಗಿ ಜನಗಳಿಗೆ ಯಾವುದೇ ರೀತಿ ತೊಂದರೆ, ರಸ್ತೆ ಆಗಿರ್ಬೋದು, ಈಗ ನೋಡಿ ಬೇಸಿಗೆ ಕಾಲ ಆಯಿತು, ಕಾವೇರಿ ನೀರಿನ ಕುಡಿಯೋ ನೀರಿನ ಸಮಸ್ಯೆ ಆಗಿರ್ಬೋದು, ಯಾವುದೇ ರೀತಿ ಮಳೆಗಾಲ ಬಂದರೂ, ಈಗ ಮೊದಲು ಮಳೆಗಾಲ ಬಂದಾಗ ಕಾಲುವೆಗಳಲ್ಲಿ ಕಟ್ಕೊಳ್ತಾ ಇತ್ತು. ಈಗ ಮೊನ್ನೆ ನೀವು ಮಳೆ ಬಂದಾಗ ನೋಡಿದ್ರಿ, ಸದಾಶಿವನಗರ, ಬಸವಗುಡಿ ಅಂತ ಪ್ರತಿಷ್ಠಿತ ಬಡಾವಣೆಗಳಲ್ಲೇ ಇದಾಗಿದೆ. ಆದರೆ ನಮ್ಮ ಬಡಾವಣೆಗಳಲ್ಲಿ ಈಗ ಆ ಸಮಸ್ಯೆಗಳಿಲ್ಲ. ಈಗ ನಮ್ಮ ಶಾಸಕರ ಅನುದಾನದಿಂದ ಈಗ ಏನು ಮಾಡಿದ್ದೀವಿ ಅಂದರೆ, ಹೆಚ್ಚಿನ ಮಳೆ ಅಪಾರ್ಟ್ಮೆಂಟ್ಗಳಿಂದ ಏನು ಮಳೆ ನೀರು ಬರುತ್ತೆ ಅದನ್ನು ಕೂಡ ನಾವು ನಮ್ಮ ಕೆರೆಗೆ ಸಂಗ್ರಹ ಮಾಡುವಂಥ ಒಂದು ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಹಾಗಾಗಿ ಏನಾಗುತ್ತೆ, ನಮಗೆ ಇಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಅಂದರೆ ಅಂತರ್ಜಲ ಸಮಸ್ಯೆ, ಬೋರ್ವೆಲ್ಗಳಲ್ಲಿ ಏನು ಅಂತರ್ಜಲ ಇರುತ್ತೆ ಅದು ಕುಸಿತಾ ಇಲ್ಲ. ಸೊ ಕೆರೆಯಲ್ಲಿ ನೀರನ್ನು ಸ್ಟಾಕ್ ಮಾಡ್ತಾ ಇರೋದ್ರಿಂದ ಜನ ಬೋರ್ವೆಲ್ಗಳಲ್ಲಿ ಜಾಸ್ತಿ ಆಗ್ತಾಯಿದೆ. ಕುಡಿಯೋ ನೀರಿನ ಸಮಸ್ಯೆ ಯಾವುದೂ ಇಲ್ಲ. ಮಿಕ್ಕಿದ ಬೇರೆ ಯಾವುದೇ ಕಾಮಗಾರಿ ಇರಲಿ, ಹೇಳಿದ 24 ಗಂಟೆ 48 ಗಂಟೆ ಒಳಗೆ ನಮ್ಮ ಶಾಸಕರು ನಮಗೆ ಅದನ್ನು ಮಾಡುವಂಥ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಜನ ನಮ್ಮ ಪ್ರೀತಿ ಮಾಡೋದಲ್ಲಿ ಅವ್ರ ಆಶೀರ್ವಾದನೂ ತುಂಬ ಚೆನ್ನಾಗಿದೆ. ನಿಮ್ಮ ಜನರನ್ನು ನೋಡುವಾಗ ಇನ್ನಷ್ಟು ಸೇವೆಗಳನ್ನು ಮಾಡಬೇಕಂತ ನಿಮ್ಗೆ ಅನಿಸುತ್ತಾ? ಏನು ಹೇಳ್ತೀರಾ? ಮೇಡಮ್, ಈಗ ಒಬ್ಬ ಕಲಾವಿದನಿಗೆ ಚಪ್ಪಾಳೆನೇ ಪ್ರೋತ್ಸಾಹ, ಹಾಗೆ ಒಬ್ಬ ಸಮಾಜ ಸೇವೆ ರಾಜಕಾರಣಿಗಳಿಗೆ ಜನಗಳ ಪ್ರೀತಿನೇ ಪ್ರೋತ್ಸಾಹ. ಅವ್ರ ಪ್ರೀತಿ ಎಷ್ಟು ಕೊಟ್ಟಷ್ಟು ನಮಗೊಂಥರ ಉತ್ಸಾಹ ಬರುತ್ತೆ. ಕೆಲಸ ಮಾಡಲಿಕ್ಕೂ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡಲಿಕ್ಕೂ ನಮಗೂ ಉತ್ಸಾಹ ಬರುತ್ತೆ. ಸೊ ಜನಗಳ ಯಾವುದೇ ರೀತಿ ತೊಂದರೆ ಇಲ್ಲ, ನಮಗೆ ನಮ್ಮ ವಾರ್ಡಿನಲ್ಲಿ ಯಾವುದೇ ರೀತಿಯ ತೊಂದರೆ ಇಲ್ಲದಿರ್ತಾರಲ್ಲ, ಜನಗಳು ಸುಖ ಶಾಂತಿ ಸಮೃದ್ಧಿಯಿಂದ ಇರಬೇಕು ಅನ್ನೋದೇ ನಮ್ಮ ಆರೈಕೆ. ಒನ್ಸ್ ಅಗೇನ್ ಹ್ಯಾಪಿ ಬರ್ತ್ಡೇ ಸರ್. ಓಕೆ, ಇದಾಗಿತ್ತು ಬಾಲಾಜಿ ಸಿಂಗ್ ಅವರ ಮಾತು. ಬೆಂಗಳೂರಿಂದ ಕ್ಯಾಮ್ರಾ ಪರ್ಸನ್ ಯಶಸ್ ಜೊತೆ ಭವ್ಯ ಸುನಿಲ್, ಜಿ ಕನ್ನಡ ನ್ಯೂಸ್.